ದೇಶದ ಜನರಿಗೆ ತ್ಯಾಗದ ಪಾಠ ಮಾಡುವ ಮೋದಿಯವರು ಯಾಕೆ ತಾವೇ ಉಲ್ಟಾ ನಡೆದುಕೊಳ್ತಿದ್ದಾರೆ? ಯುದ್ಧದ ಸಂದರ್ಭದಲ್ಲಿಯೇ ಸುಮಾರು 81 ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗವಹಿಸಿದ್ದಾರೆ. 50%ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ಚುನಾವಣಾ ರ್ಯಾಲಿಗಳೇ ಆಗಿವೆ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ಅಂತ ಹೇಳಿ ತಾವು ಮಾತ್ರ 53 ನಗರಗಳಿಗೆ ಭೇಟಿ ನೀಡಿದ್ದಾರೆ. ವೀಕ್ಷಕರೇ ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಹಿಂಬಾಲಕರ ನಡೆ ಹೇಗಿರ್ತದೆ ಅಂದರೆ, ಹೇಳೋದೊಂದು ಮಾಡೋದು ಮತ್ತೊಂದು. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೇಶ ಸೇವಕರಂತೆ ದೇಶಭಕ್ತರಂತೆ ಬಿಂಬಿಸ್ಕೊಳ್ಳೋದು, ಆದರೆ ಅದರ ವಿರುದ್ಧವೇ ಕೆಲಸಗಳನ್ನು ಮಾಡೋದು. ಒಂದು ಕೆಟ್ಟ ಪರಂಪರೆಯನ್ನು ಮೋದಿ ಸರ್ಕಾರ ಹುಟ್ಟಾಕಿದೆ. ಅದೇನೆಂದರೆ, ಮೋದಿಯನ್ನು ಅಥವಾ BJPಯನ್ನು ವಿರೋಧಿಸಿದರೆ ಅವರು ದೇಶ ವಿರೋಧಿ ಅಂತ. ಯಾರೇ ಆಗಲಿ ಮೋದಿಯನ್ನು ಒಪ್ಪಬೇಕು, ಒಂದು ವೇಳೆ ಒಪ್ಪದೇ ಇದ್ದರೆ ದೇಶ ವಿರೋಧಿ ಪಟ್ಟವನ್ನು ಕಟ್ಟಿಬಿಡೋದು. ಅದೇ ಮೋದಿ ಅವರು ದೇಶದ ಜನರನ್ನು ಉದ್ದೇಶಿಸಿ ಏನೇ ಕರೆಯನ್ನು ಕೊಟ್ಟರೂ ಎಲ್ಲರೂ ಪಾಲಿಸಬೇಕು, ಪಾಲಿಸದೆ ಹೋದರೆ ಅವರು ದೇಶ ವಿರೋಧಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು. ಅದರಲ್ಲೂ ಗೋಧಿ ಮೀಡಿಯಾಗಳು ಇಂತಹ ವಿಚಾರದಲ್ಲಿ ಜನರನ್ನು ದಿಕ್ಕು ತಪ್ಪಿಸೋದ್ರಲ್ಲೇ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಮೇ 10, 2026ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೈದರಾಬಾದ್ನ ಕಾರ್ಯಕ್ರಮವೊಂದರಲ್ಲಿ ಸಾರ್ವಜನಿಕರಲ್ಲಿ ಮಿತವ್ಯಯ ಪಾಲಿಸುವಂತೆ ಮನವಿಯನ್ನು ಮಾಡಿದರು. ಅಂದರೆ ಇಂಧನ ಬಳಕೆಯನ್ನು ಕಡಿಮೆ ಬಳಸುವಂತೆ ಹೇಳಿದ್ದ ಅವರು ಖಾಸಗಿ ವಾಹನಗಳ ಬಳಕೆಯನ್ನು ಕೈಬಿಟ್ಟು ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಒತ್ತಾಯ ಮಾಡಿದರು. ಇಂಧನ ಆಮದನ್ನು ಅಂದರೆ ಇಂಪೋರ್ಟ್ ಕಡಿತಗೊಳಿಸುವ ಒಂದು ಭಾಗವಾಗಿ ಅಡುಗೆ ಎಣ್ಣೆ ಬಳಕೆಯನ್ನು ಕಡಿಮೆ ಮಾಡುವಂತೆ ಮನವಿ ಮಾಡಿದರು. ಈ ಮನವಿಗೆ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ವು. BJP ಪಕ್ಷದವರು ಏನೋ ದೊಡ್ಡ ಸಾಧನೆ ಮಾಡದಂತೆ ಬೈಕ್ಗಳಲ್ಲಿ ಹೋದರು, ಸೈಕಲ್ಗಳಲ್ಲಿ ಹೋದರು, ಮೆಟ್ರೋಗಳಲ್ಲಿ ಒಂದಿನ ತೋರಿಕೆಯ ಪ್ರಯಾಣ ಮಾಡಿ ಸುಮ್ಮನೆ ಆದರು. ದೇಶದ ಜನತೆ ತಕ್ಷಣವೇ ಇವರ ನಾಟಕಗಳನ್ನು ಅರ್ಥ ಮಾಡಿಕೊಂಡ್ರು. ಟ್ರೋಲ್ ಕೂಡ ಮಾಡಿದರು. ನೀವು ನಿಜವಾದ ದೇಶಭಕ್ತರಾಗಿದ್ದರೆ ಪ್ರತಿದಿನ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸವಾಲು ಹಾಕಿದರು. ಇದನ್ನೆಲ್ಲ ಯಾಕೆ ಹೇಳಬೇಕಾಯ್ತು ಅಂದರೆ, ಯುದ್ಧ ಆರಂಭವಾಗಿ 70 ದಿನಗಳ ನಂತರ ಪ್ರಧಾನಿ ಅವರು ಕರೆ ಕೊಡ್ತಾರೆ. ಆದರೆ ಕರೆ ಕೊಡುವ ಮೊದಲು ಮೋದಿ ಅವರಿಗೆ ದೇಶ ಯಾವ ಪರಿಸ್ಥಿತಿಗೆ ಬರ್ತದೆ ಎಂಬ ಅರಿವೇ ಇಲ್ಲದೆ ಹೋಯ್ತಾ. 70 ದಿನದ ನಂತರ ಯುದ್ಧದ ನೆಪವನ್ನು ಭಾರತೀಯರ ಮುಂದೆ ಇಟ್ಟು ತಾವು ಮಾತ್ರ ವಿದೇಶಿ ಪ್ರಯಾಣ ಸೇರಿದಂತೆ ನಮ್ಮ ದೇಶದಲ್ಲಿಯೇ 45ಕ್ಕೂ ಹೆಚ್ಚು ನಗರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 81 ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಯುದ್ಧ ಆರಂಭವಾಗಿದ್ದು ಫೆಬ್ರವರಿ 28, 2026ರಲ್ಲಿ. ಇಂದಿಗೂ ಯುದ್ಧ ನಿಂತಿಲ್ಲ. ಯುದ್ಧ ಆರಂಭವಾಗಿ 70 ದಿನದ ನಂತರ ಅಂದರೆ ಮೇ 10ರಂದು ದೇಶದ ಜನರಿಗೆ ತ್ಯಾಗದ ಸಂದೇಶವನ್ನು ರವಾನೆ ಮಾಡ್ತಾರೆ. ಸೊ ನಾವೀಗ ಮಾರ್ಚ್ 1ರಿಂದ ಮೇ 12ರವರೆಗಿನ ಅವಧಿಯಲ್ಲಿ, ಅಂದರೆ ಮೋದಿ ಅವರು ಮಿತವ್ಯಯಕ್ಕೆ ಕರೆ ನೀಡಿದ ಅವಧಿಯಲ್ಲಿಯೇ ದಿಲ್ಲಿಯಿಂದ ಹೊರಗೆ ಒಟ್ಟು 81 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಯುದ್ಧ ಆರಂಭವಾದ ನಂತರ 70 ದಿನಗಳ ಅವಧಿಯಲ್ಲಿ ಅವರು ಸುಮಾರು 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ಪದುಚೇರಿ ಸೇರಿದಂತೆ ಒಟ್ಟು 53 ನಗರ ಮತ್ತು ಪಟ್ಟಣಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಕುನಾಲ್ ಪುರೋಹಿತ್ ಮತ್ತು ಆಶ್ನಾ ಅಜ್ಮೇರಾ ಅವರು ದಿ ವೈರ್ನಲ್ಲಿ ಈ ಲೇಖನವನ್ನು ಬರೆದಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮೋದಿ ಅವರು ಯುದ್ಧದ ಸಂದರ್ಭದಲ್ಲಿ ನಡೆಸಿದ ಪ್ರವಾಸಗಳ ಪೈಕಿ ಕೇವಲ 13 ಅಂದರೆ 16% ಕಾರ್ಯಕ್ರಮಗಳು ಮಾತ್ರ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ತಮ್ಮ ಕರ್ತವ್ಯಗಳಿಗೆ ಸಂಬಂಧಿಸಿದವು. ಈ ಪ್ರವಾಸಗಳ ಅವಧಿಯಲ್ಲಿ ಮೋದಿ ಅವರು ನೋಯ್ಡಾದ ಜೆವರ್ ವಿಮಾನ ನಿಲ್ದಾಣದಂತಹ ಯೋಜನೆಗಳನ್ನು ಉದ್ಘಾಟಿಸಿದರು ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಆದರೆ ಅವರ ಪ್ರವಾಸದ ಪ್ರಮುಖ ಭಾಗವು ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪದುಚೇರಿ ಚುನಾವಣೆಗಳ ಹಿನ್ನೆಲೆಯಲ್ಲಿ BJP ಹಮ್ಮಿಕೊಂಡಿದ್ದ ಪ್ರಚಾರ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ್ದಾಗಿತ್ತು. ಈ ಕುರಿತು ದಿ ವೈರ್ ಸುದ್ದಿ ಸಂಸ್ಥೆ PIB ಮೂಲಕ ಪ್ರಧಾನಮಂತ್ರಿ ಕಾರ್ಯಾಲಯವನ್ನು ಇಮೇಲ್ ಮೂಲಕ ಸಂಪರ್ಕ ಮಾಡಿದೆ. ವರದಿ ಪ್ರಕಟವಾಗುವವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಕೂಡ ಹೇಳಿದೆ. ಪ್ರಧಾನಮಂತ್ರಿಯವರು ದೇಶದ ಜನರಿಗೆ ತ್ಯಾಗದ ಪಾಠವನ್ನು ಮಾಡಿದ್ದಾರೆ. ಈಗ ಅವರದ್ದೇ ಪ್ರವಾಸದ ದಿನಚರಿಯ ಜಾಗತಿಕವಾಗಿ ಇತರ ದೇಶಗಳು ಅಳವಡಿಸಿಕೊಂಡಿರುವ ಕಾರ್ಯವಿಧಾನಕ್ಕೆ ತದ್ವಿರುದ್ಧವಾಗಿವೆ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ, ಇಸ್ರೇಲ್ ಏಕಪಕ್ಷೀಯವಾಗಿ ಇರಾನ್ ಮೇಲೆ ದಾಳಿ ಆರಂಭ ಮಾಡಿದ್ದು ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರಿತು. ಯುದ್ಧದ ಭೀಕರತೆ ಹೆಚ್ಚಾಗ್ತಿದ್ದಂತೆ ಇರಾನ್ ತನ್ನ ವಶದಲ್ಲಿರುವ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದ ಮೇಲಂತೂ ದೊಡ್ಡ ಮಟ್ಟದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಆಮದಿನಲ್ಲಿ ದೀರ್ಘಕಾಲಿಕ ಹೊಡೆತ ಬಿತ್ತು. ಬಹುತೇಕ ದೇಶಗಳಿಗೆ ಈ ಬಿಸಿ ತಟ್ಟಿತು. ಅದರಲ್ಲೂ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಸಿ ತಟ್ಟಿತು. ಯುದ್ಧದ ಮೊದಲ ತಿಂಗಳಿನಲ್ಲಿಯೇ ಪರಿಸ್ಥಿತಿ ಹೆಚ್ಚು ಗಂಭೀರವಾಗಿತ್ತು. ತಕ್ಷಣವೇ ಎಚ್ಚೆತ್ತುಕೊಂಡ ಫಿಲಿಪೈನ್ಸ್ ಮಾರ್ಚ್ ಕೊನೆಯಲ್ಲಿ ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿತು.
ಇದೇ ಅವಧಿಯಲ್ಲಿ ದಕ್ಷಿಣ ಕೊರಿಯಾ ಇಂಧನ ಉಳಿತಾಯ ಅಭಿಯಾನವನ್ನು ಆರಂಭಿಸಿ ಜನರು ತಮ್ಮ ದೈನಂದಿನ ಜೀವನದಲ್ಲಿ ವಿದ್ಯುತ್ ಉಳಿಸುವಂತೆ ಒತ್ತಾಯ ಮಾಡಿತು. ಇನ್ನು ಏಪ್ರಿಲ್ 6ರಂದು ಥೈಲ್ಯಾಂಡ್ ಪ್ರಧಾನಿ ಅನುತಿನ್ ಅವರು ಇಂಧನ ಸಂರಕ್ಷಣೆಗಾಗಿ ಕಾರ್ಪೂಲ್ ಮಾಡಲು ಮತ್ತು ಮನೆಯಿಂದಲೇ ಕೆಲಸ ಮಾಡುವಂತೆ ಥೈಲ್ಯಾಂಡ್ ನಾಗರಿಕರಿಗೆ ಕರೆಯನ್ನು ನೀಡಿದರು. ಆದರೆ ಭಾರತದಲ್ಲಿ ಅಡುಗೆ ಅನಿಲ ವಿತರಣೆ ವಿಳಂಬವಾಗ್ತಿದೆ ಅಂತ ನಾಗರಿಕರು ದೂರ್ತಾ ಇದ್ದರೂ, ಪೆಟ್ರೋಲ್ ಪಂಪ್ಗಳಲ್ಲಿ ಅಭಾವ ಕಂಡು ಬರ್ತಾ ಇದ್ದರೂ ದೇಶದಲ್ಲಿ ಸಾಕಷ್ಟು ಇಂಧನ ದಾಸ್ತಾನು ಇದೆ ಅಂತ ಕೇಂದ್ರ ಸರ್ಕಾರ ಪ್ರತಿಪಾದಿಸುತ್ತಲೇ ಬಂದಿತ್ತು. ಇದನ್ನೇ ಭಾರತದ ಜನರಿಗೆ ನಂಬಿಸ್ತಲೇ ಬಂದಿತ್ತು. ಭಾರತದ ಜನರು ಕೂಡ ನಂಬಿಕೊಂಡಿದ್ರು. ಆದರೆ ಮೇ 4ರಂದು ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶಗಳು ಪ್ರಕಟವಾದ 5 ದಿನಗಳ ಬಳಿಕ ಮೋದಿ ಅವರು ಇಂಧನ ಉಳಿಸುವಂತೆ ನಾಗರಿಕರಿಗೆ ಕರೆಯನ್ನು ನೀಡಿದ್ದಾರೆ. ಅವರ ಈ ಮನವಿಯ ಮರುದಿನಗಳಲ್ಲೇ ತೈಲ ಕಂಪನಿಗಳು -10 ದಿನಗಳ ಅವಧಿಯಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಸತತವಾಗಿ 4 ಬಾರಿಗೆ ಏರಿಕೆ ಮಾಡಿವೆ. ಇದರಿಂದ ನೇರವಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. ಯುದ್ಧ ಭುಗಿಲೆದ್ದ ತಕ್ಷಣದ ಅವಧಿಯಲ್ಲಿ ಪ್ರಧಾನಮಂತ್ರಿಯವರ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಅವರ ಎಕ್ಸ್ ಖಾತೆ ಮತ್ತು ಯೂಟ್ಯೂಬ್ ಖಾತೆ ಹಾಗೂ PAB ಪ್ರಕಟಣೆಗಳನ್ನು ವಿಶ್ಲೇಷಿಸುವ ಮೂಲಕ ದಿ ವೈರ್ ಪರಿಶೀಲನೆಯನ್ನು ನಡೆಸಿದೆ. ಮೋದಿ ಅವರು ಭಾಗವಹಿಸಿದ ಪ್ರತಿಯೊಂದು ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ಪರಿಶೀಲನೆ ನಡೆಸಲಾಗಿದೆ. ಅವರು ಒಂದೇ ನಗರದಲ್ಲಿದ್ದು 2 ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದನ್ನು ಕೂಡ ಪ್ರತ್ಯೇಕ ಕಾರ್ಯಕ್ರಮವಾಗಿಯೇ ಲೆಕ್ಕ ಹಾಕಲಾಗಿದೆ. ಏಕೆಂದರೆ ಪ್ರತಿ ಕಾರ್ಯಕ್ರಮವು ವಿಭಿನ್ನ ಸವಾಲುಗಳನ್ನು ಒಳಗೊಂಡಿರುತ್ತದೆ. ಅದಕ್ಕೆ ಉದಾಹರಣೆ ಎಂಬಂತೆ ಒಂದೇ ನಗರದಲ್ಲಿ ಒಂದೇ ದಿನ ನಡೆದರೂ ರೋಡ್ ಶೋ ನಡೆಸಲು ಬೇಕಾಗುವ ಸಂಪನ್ಮೂಲಗಳು ಸಾರ್ವಜನಿಕ ಸಭೆಗೆ ಬೇಕಾಗುವ ಸಂಪನ್ಮೂಲಗಳಿಗಿಂತ ಭಿನ್ನವಾಗಿರ್ತವೆ. ಒಂದೇ ನಗರದಲ್ಲಿದ್ದರೂ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ. ಇವೆಲ್ಲವೂ ಸಾರ್ವಜನಿಕರ ಹಣವಾಗಿದೆ. ದಿ ವೈರ್ ಪ್ರಕಟಿಸಿದ ಈ ವರದಿಯಲ್ಲಿ ಮೋದಿ ಅವರು ವರ್ಚುವಲ್ ಆಗಿ ಭಾಗವಹಿಸಿದ ಕಾರ್ಯಕ್ರಮಗಳನ್ನು ಸೇರಿಸಿಲ್ಲ. ಅದನ್ನು ಬಿಟ್ಟು ದಿಲ್ಲಿಯಿಂದ ಹೊರಗೆ ಅವರು ಸ್ವತಃ ಪ್ರಯಾಣ ಮಾಡಿ ಭಾಗವಹಿಸಿದ ಕಾರ್ಯಕ್ರಮಗಳ ಮೇಲಷ್ಟೇ ಗಮನವನ್ನು ಕೇಂದ್ರೀಕರಿಸಿದೆ ವರದಿ. ಈ ಮಾನದಂಡಗಳನ್ನು ಬಳಸಿದಾಗ ಮಾರ್ಚ್ 1ರಿಂದ ಮೇ 12ರವರೆಗಿನ ಪ್ರಧಾನಮಂತ್ರಿಯವರು ದೇಶದಾದ್ಯಂತ ನಿರಂತರವಾಗಿ ಸಂಚರಿಸಿ ಸುಮಾರು 11 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶವಾದ ಪದುಚೇರಿ ಸೇರಿದಂತೆ ಒಟ್ಟು 53 ನಗರ ಮತ್ತು ಪಟ್ಟಣಗಳಿಗೆ ಪ್ರಯಾಣವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಯುದ್ಧದ ಸಂದರ್ಭದಲ್ಲಿಯೇ ಮೋದಿ ಅವರು ದೆಹಲಿಯಿಂದ ಹೊರಗೆ ಸುಮಾರು 81 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ದೇಶ ಕಷ್ಟದ ಪರಿಸ್ಥಿತಿಯಲ್ಲಿರುವಾಗ ದೇಶದ ಜನರಿಗೆ ತ್ಯಾಗದ ಪಾಠ ಮಾಡುವ ಮೊದಲು ಮೋದಿ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಯಾಣವನ್ನು ಮಾಡಿದ್ದಾರೆ. ಈ ಒಟ್ಟು 81 ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಒಟ್ಟು 37 ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದರ ನಂತರ 25 ರೋಡ್ ಶೋಗಳನ್ನು ನಡೆಸಿದ್ದಾರೆ ಮತ್ತು ಮುಂಬರುವ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವ ಅಥವಾ ಪೂರ್ಣಗೊಂಡ ಯೋಜನೆಗಳನ್ನು ಉದ್ಘಾಟಿಸುವ ಕೇವಲ 13 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಈ ಪ್ರಯಾಣಗಳ ಹೊರತಾಗಿಯೂ ಅಸ್ಸಾಂನಲ್ಲಿ ಚಹಾ ತೋಟದ ಕಾರ್ಮಿಕರನ್ನು ಭೇಟಿ ಮಾಡುವುದು, ಅವ್ರ ಜೊತೆ ಫೋಟೋ ತೆಗೆಸಿಕೊಳ್ಳೋದು, ಇನ್ನು ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡೋದು, ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಆಚರಣೆಯಲ್ಲಿ ಪಾಲ್ಗೊಳ್ಳೋದು ಸೇರಿದಂತೆ ಇತರ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ಇದೆಲ್ಲ ಸೇರಿಸಿದ್ರೆ ಒಟ್ಟು 81 ಕಾರ್ಯಕ್ರಮಗಳ ಪೈಕಿ ಸುಮಾರು 53 ಅಂದರೆ 65% ಕಾರ್ಯಕ್ರಮಗಳು ಚುನಾವಣೆ ಎದುರಿಸ್ತಾ ಇದ್ದಂತಹ ಪಂಚರಾಜ್ಯಗಳು ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪದುಚೇರಿಯಲ್ಲೇ ಮೋದಿ ಅವರ ಕಾರ್ಯಕ್ರಮಗಳು ನಡೆದಿವೆ. ಇನ್ನು ಯುದ್ಧದ ಸಂದರ್ಭದಲ್ಲಿ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದರು ಅಂತಲೇ ಇಲ್ಲಿ ಕಾಣ್ತದೆ. ಅಂದರೆ 53 ಕಾರ್ಯಕ್ರಮಗಳಲ್ಲಿ ಸುಮಾರು 26 ಕಾರ್ಯಕ್ರಮಗಳು ಪಶ್ಚಿಮ ಬಂಗಾಳ ಒಂದರಲ್ಲೇ ನಡೆಸಲಾಗಿದೆ. ಹೇಗಾದರೂ ಮಾಡಿ ಪಶ್ಚಿಮ ಬಂಗಾಳದ ಅಧಿಕಾರವನ್ನು ಹಿಡಿಯುವ ಉದ್ದೇಶದಿಂದ ಮೋದಿ ಮತ್ತು BJP ಇಡೀ ಗ್ಯಾಂಗ್ 26 ಕಾರ್ಯಕ್ರಮಗಳನ್ನು ಪಶ್ಚಿಮ ಬಂಗಾಳದಲ್ಲಿ ನಡೆಸಿದೆ. ಇನ್ನು 11 ಕಾರ್ಯಕ್ರಮಗಳನ್ನು ಅಸ್ಸಾಂನಲ್ಲಿ, 8 ಕೇರಳದಲ್ಲಿ, 6 ಕಾರ್ಯಕ್ರಮಗಳನ್ನು ತಮಿಳುನಾಡಲ್ಲಿ ಮತ್ತು 2 ಕಾರ್ಯಕ್ರಮಗಳನ್ನು ಅದರ ಒಂದು ರೋಡ್ ಶೋ ಒಂದು ಕಾರ್ಯಕ್ರಮವನ್ನು ಪದುಚೇರಿಯಲ್ಲಿ ನಡೆಸಿದೆ. ಇನ್ನು ಚುನಾವಣೆ ಎದುರಿಸ್ತಾ ಇದ್ದಂಥ ಈ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೋದಿ ಅವರ ವಿಭಿನ್ನ ಮಾದರಿಯ ಕಾರ್ಯಕ್ರಮಗಳನ್ನು ನಡೆಸಿದರು. ಇದರಲ್ಲಿ 3 ಉದ್ಘಾಟನಾ ಕಾರ್ಯಕ್ರಮಗಳು, 31 ಸಾರ್ವಜನಿಕ ಸಭೆಗಳು ಹಾಗೂ 15 ರೋಡ್ ಶೋಗಳು ಸೇರಿದ್ವು. ತಮ್ಮ ಪ್ರವಾಸಗಳ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳ ಬಗ್ಗೆ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಗಾಗ್ಗೆ ಹೆಮ್ಮೆಯಿಂದ ಹಂಚ್ಕೊಳ್ತಾ ಇದ್ದರು. ಈ ಜಗತ್ತು ಯುದ್ಧವನ್ನು ಎದುರಿಸ್ತಾ ಇತ್ತು, ಪ್ರಧಾನಮಂತ್ರಿಗಳು ಚುನಾವಣಾ ಬ್ಯುಸಿಯಲ್ಲಿದ್ದರು. ಇನ್ನು ಏಪ್ರಿಲ್ 11ರಂದು ಮೋದಿ ಅವರು ಸಿಲಿಗುರಿಯಲ್ಲಿ 15 ಕಿಲೋಮೀಟರ್ ಉದ್ದದ ರೋಡ್ ಶೋವನ್ನು ನಡೆಸಿದರು. ಇದನ್ನು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಅತ್ಯಂತ ಸ್ಮರಣೀಯ ಅಂತ ಬಣ್ಣಿಸಿದ್ದಾರೆ. ಇನ್ನು ಮೋದಿ ಅವರು ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಹಂಚಿಕೊಂಡಿದ್ದ ದೃಶ್ಯಗಳಲ್ಲಿ ಅವರ ಕಾರಿನ ಹಿಂದಿನ ವಾಹನಗಳ ಸುದೀರ್ಘ ಸಾಲು ಸಾಗ್ತಾ ಇರೋದು ಕಾಣ್ತದೆ. ಅಂದರೆ ತೈಲ ಬೆಲೆ ಕಡಿಮೆ ಬಳಸಿ ಅಂತ ತ್ಯಾಗದ ಕರೆ ನೀಡುತ್ತಿದ್ದವರ ನಡವಳಿಕೆ ನೋಡಿ ಇದು. ಇನ್ನು ಏಪ್ರಿಲ್ 19ರಿಂದ ಮೋದಿ ಅವರು ಪಶ್ಚಿಮ ಬಂಗಾಳದ ಝಗ್ರಾಮ್ಗೆ ಭೇಟಿ ನೀಡಿದರು. ಎಕ್ಸ್ಪೋಸ್ಟ್ನಲ್ಲಿ ಜನರ ಉತ್ಸಾಹವನ್ನು ಕಂಡು ತಕ್ಷಣದ ರೋಡ್ ಶೋ ನಡೆಸಿದ್ದಾಗಿ ಹೇಳಿಕೊಂಡಿದ್ದಾರೆ. ಆ ಪೋಸ್ಟ್ಗೆ ಲಗತ್ತಿಸಲಾದ ವಿಡಿಯೋದಲ್ಲಿ ಅವರ ಕಾರಿನ ಹಿಂದೆ ಕನಿಷ್ಠ 11 ವಾಹನಗಳು ಹಿಂಬಾಲಿಸ್ತಾ ಇರೋದು ಇಲ್ಲಿ ಕಂಡುಬರ್ತದೆ. ಇನ್ನು ಅದೇ ರೀತಿ ಏಪ್ರಿಲ್ 26ರಂದು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಕೋಲ್ಕತ್ತಾ ರೋಡ್ ಶೋನ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿತ್ತು. ಅದನ್ನು ಮೆಗಾ ರೋಡ್ ಶೋ ಅಂತ ಕೂಡ ಮೋದಿ ಅವರು ಕರೆದುಕೊಂಡಿದ್ದರು. ವಿಡಿಯೋ ಸುಮಾರು 84 ನಿಮಿಷಗಳಷ್ಟು ದೀರ್ಘವಾಗಿತ್ತು. ಇಂಥ ರೋಡ್ ಶೋಗಳು ಕೇವಲ ಚುನಾವಣಾ ಪ್ರಚಾರಕ್ಕಷ್ಟೇ ಸೀಮಿತವಾಗಿರಲಿಲ್ಲ.
ಚುನಾವಣೆ ಎದುರಿಸ್ತಾ ಇದ್ದಂತಹ ರಾಜ್ಯಗಳ ನಂತರ ಮೋದಿಯವರು ತಮ್ಮ ತವರು ರಾಜ್ಯವಾದ ಗುಜರಾತ್ನಲ್ಲಿ ಕೂಡ ಅತಿ ಹೆಚ್ಚು ಸಮಯ ಕಳೆದಿದ್ದಾರೆ. 70 ದಿನಗಳ ಅವಧಿಯಲ್ಲಿ ಅವರು ಸುಮಾರು 10 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. 4 ರೋಡ್ ಶೋಗಳನ್ನು ನಡೆಸಿದ್ದಾರೆ. ಪ್ರಧಾನಮಂತ್ರಿಯವರು ನಾಗರಿಕರಲ್ಲಿ ಇಂಧನ ಉಳಿಸುವಂತೆ ಮನವಿ ಮಾಡಿದ ದಿನದಂದು ಸಿಕಂದರಾಬಾದ್ನಲ್ಲಿ ಮತ್ತು ಅದೇ ದಿನ ತಡರಾತ್ರಿ ಜಾಮ್ನಗರದಲ್ಲಿ 2 ರೋಡ್ ಶೋಗಳನ್ನು ನಡೆಸಿದ್ದಾರೆ. ಮರುದಿನ ಬೆಳಗ್ಗೆ ಅವರು ಗುಜರಾತ್ನ ಸೋಮನಾಥದಲ್ಲಿ 3ನೇ ರೋಡ್ ಶೋ ನಡೆಸಿದ್ದಾರೆ. ದೇವಾಲಯದಲ್ಲಿ ಮೋದಿಯವರ ಸಮ್ಮುಖದಲ್ಲೇ ಭಾರತೀಯ ವಾಯುಪಡೆಯು ಸೂರ್ಯ ಕಿರಣ್ ಏರೋಬೋಟಿಕ್ ತಂಡವು ತನ್ನ 6 BAS ಸಿಸ್ಟಮ್ ಹಾಕ್ MK132 ಸುಧಾರಿತ ಜೆಟ್ ತರಬೇತಿ ವಿಮಾನಗಳೊಂದಿಗೆ ದೇವಾಲಯದ ಮೇಲೆ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣದ ಹೊಗೆಯ ರೇಖೆಗಳನ್ನು ಮೂಡಿಸುತ್ತಾ ಸಾಹಸ ಪ್ರದರ್ಶನವನ್ನು ನೀಡಿತ್ತು. ಇದರ ಬೆನ್ನಲ್ಲೇ ವಾಯುಪಡೆಯ ಹೆಲಿಕಾಪ್ಟರ್ ಒಂದು ದೇವಾಲಯದ ಆವರಣದ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿತ್ತು. ವಿಮಾನ ಇಂಧನದ ಕೊರತೆಯ ಆತಂಕ ವ್ಯಕ್ತವಾಗ್ತಿದ್ದ ಸಂದರ್ಭದಲ್ಲೇ ಗಣನೀಯ ಪ್ರಮಾಣದ ಇಂಧನ ಬಳಕೆಗೆ ಕಾರಣವಾಗುವ ಇಂಥ ಪ್ರದರ್ಶನಗಳನ್ನು ಮೋದಿಯವರು ಮಾಡಿದರು. ಇನ್ನು ಮಿತವ್ಯಯದ ಕುರಿತಾದ ಮೋದಿಯವರ ಸಾರ್ವಜನಿಕ ಸಂದೇಶಕ್ಕೆ ತೀವ್ರವಾಗಿ ವ್ಯತಿರಿಕ್ತವಾಗಿದೆ ಅಂತ ಕೆಲವು ನಿವೃತ್ತ ಇಂಡಿಯನ್ ಏರ್ಫೋರ್ಸ್ ಅಧಿಕಾರಿಗಳು ಅಭಿಪ್ರಾಯಪಟ್ಟಿರುವುದಾಗಿ ದಿ ವೈರ್ ಉಲ್ಲೇಖ ಮಾಡಿದೆ. ಇನ್ನು ಸಾರ್ವಜನಿಕ ಸಭೆಗಳು ಮತ್ತು ರೋಡ್ ಶೋಗಳ ಹೊರತಾಗಿ ಮೋದಿಯವರು ಕನಿಷ್ಠ 13 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಅಲ್ಲಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಅಥವಾ ಯೋಜನೆಗಳನ್ನು ಉದ್ಘಾಟಿಸಿದರು. ಇಂತಹ ಉದ್ಘಾಟನೆಗಳನ್ನು ವರ್ಚುವಲ್ ಆಗಿಯೂ ಮಾಡ್ಬೋದಿತ್ತು ಎಂಬುದಕ್ಕೆ ಸ್ವತಃ ಮೋದಿಯವರೇ ಮಾರ್ಚ್ 7ರಂದು ಕೋಟಾ ವಿಮಾನ ನಿಲ್ದಾಣಕ್ಕೆ ವರ್ಚುವಲ್ ಸಮಾರಂಭದ ಮೂಲಕ ಶಂಕುಸ್ಥಾಪನೆ ನೆರವೇರಿಸುವ ಮೂಲಕ ಉದಾಹರಣೆಯಾಗಿ ನೀಡಿದರು. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಮನವಿಯ 2 ದಿನಗಳ ಬಳಿಕ ಅಸ್ಸಾಂ ಸರ್ಕಾರವು ಮೇ 12ರಂದು ನೂತನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ಪ್ರಮಾಣ ವಚನ ಸ್ವೀಕಾರಕ್ಕಾಗಿ ಬೃಹತ್ ಸಮಾರಂಭವೊಂದನ್ನು ಆಯೋಜನೆ ಮಾಡಿತ್ತು. ಈ ಸಮಾರಂಭಕ್ಕೆ ಸುಮಾರು 1 ಲಕ್ಷ ಜನರನ್ನು ಸೇರಿಸುವ ನಿರೀಕ್ಷೆ ಇತ್ತು ಅಂತ ಸ್ಥಳೀಯ ಬಿಜೆಪಿ ನಾಯಕರು ಹೇಳಿದರು. ಒಟ್ಟಾರೆಯಾಗಿ ಮೋದಿ ಅವರು ನಮ್ಮ ದೇಶದಲ್ಲಿ ಪ್ರವಾಸ ಮಾಡುವಾಗ ಹೆಚ್ಚಾಗಿ ವಿಮಾನ ಮಾರ್ಗವನ್ನೇ ನಂಬಿಕೊಂಡಿದ್ದಾರೆ. ಕೊನೆಯ ಹಂತದ ಪ್ರಯಾಣಗಳು ಮಾತ್ರ ರಸ್ತೆ ಅಥವಾ ಹೆಲಿಕಾಪ್ಟರ್ ಮೂಲಕ ಸಾಗ್ತವೆ. ಮೋದಿಯವರು ಹೆಚ್ಚಾಗಿ ಭಾರತೀಯ ವಾಯುಪಡೆಯ ಬೋಯಿಂಗ್ ಬಿಸ್ನೆಸ್ ಜೆಟ್ 737 ವಿಮಾನದಲ್ಲಿ ಪ್ರಯಾಣಿಸ್ತಾರೆ. ದೇಶದ ಜನರಿಗೆ ತ್ಯಾಗದ ಕರೆ ಕೊಡುವ 1 ದಿನ ಮುಂಚೆ ಮೋದಿಯವರು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮೇ 9ರಂದು ಕೋಲ್ಕತ್ತಾಗೆ ಭೇಟಿ ನೀಡುವಾಗ 737 ವಿಮಾನದಲ್ಲಿ ಪ್ರಯಾಣಿಸ್ತಾರೆ. ಇಂತಹ ಜೆಟ್ನಲ್ಲಿ ಪ್ರಯಾಣಿಸುವಾಗ ಸುಮಾರು ಅದು ಗಂಟೆಗೆ 5.42 ಲಕ್ಷ ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗ್ತದೆ. ಇದನ್ನು 2016ರಲ್ಲಿ IAF ಅಂದರೆ ಇಂಡಿಯನ್ ಏರ್ಫೋರ್ಸ್ ನೀಡಿದ ಮಾಹಿತಿ. ಅಂದಿನಿಂದ ಈ ದರಗಳನ್ನು ಪರಿಷ್ಕರಿಸಲಾಗಿದೆಯೇ ಎಂಬುದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಇದರ ಜೊತೆಗೆ ಪ್ರಧಾನಮಂತ್ರಿಯವರು ಯಾವುದೋ ಒಂದು ರಾಜ್ಯಕ್ಕೆ ಬಂದು ಅದೇ ರಾಜ್ಯದಲ್ಲಿ 2 ಕಾರ್ಯಕ್ರಮಗಳಿದ್ದರೆ ಕಡಿಮೆ ದೂರದ ಪ್ರಯಾಣಕ್ಕಾಗಿಯೂ ಕೂಡ ಹೆಲಿಕಾಪ್ಟರ್ಗಳನ್ನು ಬಳಸಿದ್ದಾರೆ. ದೇಶದ ಜನರಿಗೆ ತೈಲವನ್ನು ಕಡಿಮೆ ಬಳಸಿ ಅಂತ ಹೇಳಿದ ಇವರು ಅದಾಗಿ 2 ದಿನದ ನಂತರ ಅಂದರೆ ಮೇ 12ರಂದು ಜಾಮ್ನಗರದಿಂದ ಸೋಮನಾಥಕ್ಕೆ ಪ್ರಯಾಣಿಸುವಾಗ ಮೋದಿ ಅವರು ಹೆಲಿಕಾಪ್ಟರ್ನಲ್ಲಿಯೇ ತೆರಳಿದ್ದಾರೆ. ನಂತರ ಸೋಮನಾಥ ದೇವಾಲಯದ ವೈಮಾನಿಕ ನೋಟವನ್ನು ತೋರಿಸುವ ವಿಡಿಯೋವನ್ನು ಕೂಡ ಅವರ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಒಂದಂತೂ ಸತ್ಯವನ್ನು ಈ ದೇಶದ ಜನರು ಅರ್ಥ ಮಾಡಿಕೊಳ್ಳಲೇಬೇಕು. ಯುದ್ಧದಿಂದ ಪೆಟ್ರೋಲ್, ಡೀಸೆಲ್, LPG ಅಭಾವ ಉಂಟಾಗಿದೆ. ಅದರ ಜೊತೆಗೆ ದೇಶದ ಜನರಿಗೆ ತ್ಯಾಗದ ಪಾಠ ಮಾಡುವ ಪ್ರಧಾನಿಗಳಿಗೆ ಯುದ್ಧ ಪರಿಣಾಮ ಯಾವ ಮಟ್ಟದಲ್ಲಿ ದೇಶದ ಮೇಲೆ ಬೀರ್ತದೆ ಅಂತ ಒಂದೇ ರಾತ್ರಿಯಲ್ಲಿ ಮನವರಿಕೆ ಆಯಿತಾ? ಯುದ್ಧ ಆರಂಭವಾಗಿ 70 ದಿನದ ನಂತರ ಮಿತವ್ಯಯದ ಸಂದೇಶವನ್ನು ಕೊಡ್ತಾರೆ. ಆದರೆ ಈ ಪರಿಸ್ಥಿತಿಯ ಬಗ್ಗೆ ಮೊದಲೇ ಕೇಂದ್ರ ಸರ್ಕಾರಕ್ಕೆ ಅರಿವಿರಲಿಲ್ವೇ? ಪಂಚರಾಜ್ಯ ಚುನಾವಣೆಗಳನ್ನು ಮುಗಿಯುವ ತನಕ ಕಾಯ್ದು ಈಗ ದಿಢೀರ್ನೇ ಬೆಲೆ ಏರಿಕೆ ಮಾಡಿ ದೀರ್ಘಕಾಲೀನ ಆರ್ಥಿಕ ಸಂಕಷ್ಟಕ್ಕೆ ಭಾರತವನ್ನು ಸಿಲುಕಿಸ್ತಾ ಇದ್ದಾರೆ. ಕೋಟ್ಯಾಂತರ ಜನಸಂಖ್ಯೆ ಇರುವ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಯೇ ಜನರ ಮೇಲೆ ಆರ್ಥಿಕ ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ಆದರೆ ಅವರೇ ತಮ್ಮ ಹೇಳಿಕೆಯ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.